ನೋಡಕ್ಕೆ ರೊಕ್ಕ ಇಲ್ಲ. ಎಷ್ಟೊತ್ತು ಕಾಯ್ಬೇಕಿದು ಹಿಂಗೆ ಇದು? ಒಂದು ಗಂಟೆ. ಒಂದು ಗಂಟೆ ಆದಮೇಲೆ ದಪ್ಪ ಆಗುತ್ತಾ ಇದು? ನಾನು ಅವಾಗಲೇ ನೋಡ್ಕೊಂತ ಹೋದೆ, ಬಟ್ ಅಲ್ಲಿ ಎರಡು ಖಾಲಿ ಕಾಣ್ತಲ್ಲ, ಇಲ್ಲಿ ಯಾರೂ ಇಲ್ಲ ಅಂದ್ಕೊಂಡು ಹೋದೆ. ಅಂದರೆ ಇಲ್ಲಿ ನೀವು ಪೂರ್ತಿ ಬೆಳೆದಿರೋ ಕಬ್ಬನಷ್ಟು ನೀವು ಈ ಥರನೇ ಮಾಡ್ತೀರಾ ಅಥವಾ ಮಾರ್ತೀರಾ ಹೊರಗೆಲ್ಲಾದರೂ? ಅಲ್ಲಲ್ಲ, ಈಗ ನೀವು ಒಂದು 2 ಎಕರೆ 3 ಎಕರೆ ನೀವು ಹಾಕಿದ್ದೀರಿ ಅಂದರೆ ಅದನ್ನಷ್ಟು ಹೊರಗೆ ಮಾರಕ್ಕೆ ಕೊಡ್ತೀರಾ ಅಥವಾ ಅಷ್ಟು ನೀವು ಇಲ್ಲಿ ಬೆಲ್ಲ ಮಾಡ್ತೀರಾ? ಹಾಂ 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 ಹಾಂ. ಪೀಸ್ ಮಾಡ್ತೀರಾ ನೀವೇ ಇದನ್ನ ಇಲ್ಲಿ ಇದು ಮಾಡಿ? ಜನ ಸಿಗಲ್ರಿ. ಹಾಂ ಹೌದು. ಸುತ್ತಮುತ್ತ ಹಳ್ಳಿಯಲ್ಲಿ ಎಲ್ಲೂ ಈ ಥರ ಇಲ್ಲನಪ್ಪ, ಇಲ್ಲಿ ನರಸಾಪುರದಲ್ಲಿ ಬಿಟ್ಟರೆ. ಹಾಂ ಎಲ್ಲಿಲ್ಲಲ್ಲ, ನಾನು ಸುಮಾರು ಕಡೆ ನೋಡಿದ್ದೀನಿ, ಎಲ್ಲೂ ಇಷ್ಟು ದೊಡ್ಡ ಬಾಂಡ್ಲಿ ಅಥವಾ ಇದು. ಹಾಂ ಶಿಕಾರಿಪುರ ತಾಲೂಕಲ್ಲೇ ಇಲ್ಲ, ಇಲ್ಲೇ ಫಸ್ಟು. ಇವೆಲ್ಲ ತುಕ್ಕು ಹಿಡಿಯಲ್ಲ? ಹಿಡಿತಾವಲ್ಲ. ಎಷ್ಟು ವರ್ಷದವು ಇರ್ಬೋದು ಇವೆಲ್ಲ? ಒಂದು 8-10 ವರ್ಷ ಇರ್ಬೋದು. ಹಾಂ. ಹಿಂದೆ ನಿಮ್ಮ ಅಪ್ಪ ಅಮ್ಮ ಅವರೆಲ್ಲ ಮಾಡ್ಕೊಂಬಂದಿರಿ, ನೀವು ಮಾಡ್ಕೊಂಡು ಹೋಗ್ತೀರಾ ಅಥವಾ ನೀವು ಸುಮ್ಮನೆ ಕಲಿದ ಡೈರೆಕ್ಟಾಗಿ? ನಾವು ಮಾಡೋಕ್ಕೆ 43 ವರ್ಷ. 43 ವರ್ಷ. ಹಾಂ. ಏನು ಇರ್ಬೋದು ಇವಾಗ ಬೆಲ್ಲದ ರೇಟು? 70 ರೂಪಾಯಿ ನಮ್ಮದು, ಕೆಮಿಕಲ್ ಲೆಸ್ ನಮ್ಮದು. ಕೆಮಿಕಲ್ ಲೆಸ್. ಹಾಂ 70 ರೂಪಾಯಿ ಬೆಲ್ಲ ಕೆ ಜಿಗೆ. ನೀವು ಕಬ್ಬು ಮಾರೋದಾದರೆ ಕ್ವಿಂಟಲಿಗೆ ಎಷ್ಟು ಇರ್ಬೋದು ಟನ್ ಲೆಕ್ಕ? ಟನ್ನಿಗೆ ಹಾಂ 2,500. 2,500. 2,500 ಎಲ್ಲಿ, 70 ರೂಪಾಯಿ ಎಲ್ಲಿ? ಹಾಂ, ರೈತರು ಉದ್ಧಾರ ಆಗ್ತಾರಾ? ಹಾಂ ಅಲ್ರಿ, ಹಾಂ ಕೆಜಿಗೆ 70 ರೂಪಾಯಿ. ಅದೇ ಈಗ ನೀವು ಕಬ್ಬು ಮಾರೋದಾದರೆ ನಿಮಗೆ ಟನ್ನಿಗೆ ಇಷ್ಟು ಸಾವಿರ ಅಂತ ಇರುತ್ತೆ, ಕೆ ಜಿಗಾದರೆ ಇಷ್ಟು ಇರುತ್ತೆ. ಈಗ ಟನ್ ಲೆಕ್ಕದಲ್ಲಿ ಬರೀ ಕಬ್ಬು ಕೊಡೋ ರೈತ ಅವನಿಗೆ ಬೆಲೆ ಗಿಟ್ಟುತ್ತದೆ, ಲಾಸ್. ಹಾಂ ಖರ್ಚು ಐತಿ. ಹಾಂ ಹಾಂ ಟ್ರ್ಯಾಕ್ಟರ್ ಬಾಡಿಗೆ ಕೊಡಬೇಕು, ಹಾಂ ಇಲ್ಲಿ ಮಿಷಿನ್ ಬಾಡಿಗೆ ಕೊಡಬೇಕು, ಇದಕ್ಕೂ ಖರ್ಚು ಐತಿ. ಎಷ್ಟೊಂದು 7-8 ತಿಂಗಳು ಬೇಕಾವ ಒಂದ್ಸಲ ಕಬ್ಬು ಬರೋಕ್ಕೆ? ಒಂದ್ಸಲ ಹಾಕಿದರೆ 1 ವರ್ಷ. 1 ವರ್ಷ ಸತತ ನೀರು ಬೇಕೇ ಬೇಕು. ಒಟ್ಟು ನೀವು ಒಳ್ಳೆ ಬೆಳೆ, ಕೆಮಿಕಲ್ ಇಲ್ದಂಗೆ ನೀವು ಕಬ್ಬು ಮಾಡ್ತೀರಾ? ಹಾಂ. ಇದೆಲ್ಲ ಕಬ್ಬಿಂದ ರಸ ಎಲ್ಲ ತೆಗೆಯೋದಿಲ್ಲ ನೀವು, ಜ್ಯೂಸು ಆ ಮಿಷನಿಗೆ ಹಾಕ್ತೀರಾ? ಹಾಂ. ಹಗಲು ರಾತ್ರಿ ಫುಲ್ ಡ್ಯೂಟಿ? ಈಗಿಲ್ಲ, ಈಗ ಕಡಿಮೆ. ಹಾಂ. ಆ ಮೋಟ್ರಲ್ಲಿ ಬಂದಿರೋ ಡೈರೆಕ್ಟಾಗಿ ಇದಕ್ಕೆ ಹೋಗುತ್ತಾನಲ್ಲ ಅಲ್ಲಿಗೆ? ಅಲ್ಲಿಗೆ ಈಗ ಬಂದಿರೋ ಕಬ್ಬಿಂದಿದ್ದು ಇಲ್ಲಿಗೆ ಬರ್ತಾ ಡೈರೆಕ್ಟಾಗೆ? ಇದು ಇಲ್ಲಿಗೆ? ಮುಂದೆ ಬಾನಿ, ಆ ಬಾನಿಗೆ ಬಂದು ಬೀಳುತ್ತೆ, ಅಲ್ಲಿಂದ ತುಂಬ ಇದಕ್ಕೆ ಹಾಕ್ತೀರಾ? ಹಾಂ. ಅಲ್ಲ ಇವಾಗ ಮಿಷನ್ ಐತಿ, ಮಿಷನ್ ಇಲ್ದೇ ಇರೋ ಕಾಲದಲ್ಲೇ ಸುಮ್ಮನೆ ಕೊಡ್ಕೊಂಡಾಗೆ. ಹಾಂ ಹಾಂ. ಹಾಂ ಇವಾಗೆಲ್ಲ ಎತ್ತೆಲ್ಲ ಇಲ್ಲಲ್ಲ ಎಲ್ಲ. ಹಾಂ. ಇವಾಗ ಎತ್ತು ಹರ್ಗಾಕ ಕುಂಟಿ ಗಟ್ಟಿಗೆ ಹೋದ್ರೆ ಹಾಂ ಆ ಕುಂಟಿ ತರ ಹೋಗಿ ಚಿನ್ನ ಟಾಪಿ ದುಳಿ ಬಿಡ್ತಾವ. ಅವೆಲ್ಲ ಹಾಕಿ ತಂದೆ ಮಾತ್ರ ಬೆಂದದ್ದು ಹೆಂಗೆ ಗೊತ್ತಾಗತ್ತೆ ನಿಮಗೆ ಇದ್ರಾಗೆ? ಹದ ಬರ್ತದೆ ಅದಾ? ಹಾಂ. ಇದೆಲ್ಲ ವೇಸ್ಟಾ? ವೇಸ್ಟ್. ಹಾಂ. ಒಳ್ಳೆ ಪಾಯಸದ ಸ್ಮೆಲ್ ಬಂದಂಗೆ ಬರ್ತೈತೆ. ಇನ್ನೂ ಹೊರಗೆ ಬಂದು ಬಂದಾಗ ಇನ್ನೂ ಬೇರೆ ಸ್ಮೆಲ್ ಬರ್ತದೆ. ಹಾಂ. ಏನು ನಾವು ಜೊತೆ ಹೋಗ್ಬಿಡ್ಬೇಕು ನಾವು.
ಚೆನ್ನಾಗಿ ಬೇಯಬೇಕಂದ್ರೆ ಚೆನ್ನಾಗಿ ಮೇವು ಹಾಕ್ಬೇಕು ಅಲ್ಲ. ಕಟ್ಗೆ ಗಿಟ್ಗೆ ಎಲ್ಲ ತಂದು ಹಾಕೋಕ್ಕಾಗಲ್ಲ. ಹಂಗಾಗಿ ಕಬ್ಬಿನ ಸಿಪ್ಪಿನೇ ಹಾಕಿಬಿಡೋದು. ಕಬ್ಬಿನ ಸಿಪ್ಪಿನೇ ಹಾಕಿ ಬೇಯಿಸೋದು ಕರೆಕ್ಟಾಗಿ 1 ತಾಸು. ಹಾಂ, ತರೋಕ್ಕಾಗಲ್ಲ. ಒಳ್ಳೆ ಕೆಲಸದಾರ ನೀವು. 1 ಪಟ್ ಮೋಟ್ರ್ ಹಾಕಿದ್ರೆ ಮತ್ತೆ ಬಿಡೋದಲ್ಲ, ಒರಿಜಿನಲ್ ವೈರ್ ಹಾಕೊಂಡ್ರು. ಇವರು ಬಿಸ್ಕಿಟ್ ಹಾಕ್ತಾರೆ ಕಮ್ಮಿ ಬಿಲ್ಲಿಂದ. ಅದೇನಾಗ್ತದೆ